ನಮಸ್ಕಾರ. ನಾನು ರಾಘವೇಂದ್ರ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಪ್ರಣವ್ ವಿಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸ ಹೆಸರನ್ನು ಇಟ್ಕೊಂಡಿದ್ದೀವಿ ನಾವೀಗ, ಪ್ರಣವ್ ವಿಲಾಗ್ಸ್ ಅಂತ. ಸೊ ಈ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಸ್ಪೆಷಲ್ ನೀಡ್ಸ್ ಅಂದರೆ ವಿಶೇಷಚೇತನ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಬೇಕು, ಸಾಧ್ಯವಾದಷ್ಟು ಅವ್ರಿಗೆ ಸರಳವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಹಾಗೆ ಮಕ್ಕಳಿಗಲ್ಲದೆ ಇದು ಪಾಲಕರಿಗೆ ಭಾಳ ಮುಖ್ಯವಾಗುತ್ತೆ. ಯಾಕೆಂದರೆ ಇಂಥ ಮಕ್ಕಳ ಪಾಲಕರು ಭಾಳ ಚಾಲೆಂಜಿಂಗ್ ಆಗಿರ್ತದೆ. ಸೊ ಅಂಥವ್ರಿಗೆ ಒಂದು ಎಜುಕೇಷನ್ ಕೊಡುವಂಥದ್ದು ಈ ಸರಣಿಯ ಒಂದು ಉದ್ದೇಶ. ಇವತ್ತು ನಾವು ಮಾಡ್ತಾ ಇರೋದು 3ನೇ ಸಂಚಿಕೆ ಆಗಿದೆ. ನಮಸ್ಕಾರ. ನಮ್ಮೊಂದಿಗೆ ಇದ್ದಾರೆ ಪ್ರಗತಿ ಮೇಡಮ್ ಅವರು. ಪ್ರಗತಿ ಅವರೇ, ನೀವು ತಿಳಿಸ್ಕೊಡ್ಬೋದು. ಇವತ್ತು ಏನನ್ನು ತಿಳಿಸ್ಕೊಡ್ತೀರಾ? ಇವತ್ತು ನಾನು ಮತ್ತೆ ತಿರ್ಗಾ ಕಾನ್ಸಂಟ್ರೇಷನ್ ಆಕ್ಟಿವಿಟಿ ಹೇಳ್ಕೊಡ್ತಾ ಇದ್ದೀನಿ. ಇದರ ಜೊತೆ ಫೈನ್ ಮೋಟಾರ್ ಸ್ಕಿಲ್ಲು ಬರುತ್ತೆ. ಅಂದರೆ ಅವ್ರನ್ನ ಸ್ವಲ್ಪ ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ ನೀವು? ಇದು ಮಾಡೋದ್ರಿಂದ ಏನಾಗುತ್ತೆ? ಇದು ಮಾಡೋದ್ರಿಂದ ಅವ್ರ ಐ ಕಾಂಟ್ಯಾಕ್ಟು ಪ್ಲಸ್ ಅವರು ಫೈನ್ ಮೋಟಾರ್ ಸ್ಕಿಲ್ಸ್ ಅಂದರೆ ಬೆರಳು ಅವೆಲ್ಲ ಆ್ಯಕ್ಟಿವ್, ಅವರು ಬರೆಯೋಕ್ಕೆ ಅದೆಲ್ಲ ಬರವಣಿಗೆಯಲ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ನಮ್ಮ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ಕೊಂಡು. ಹಾಯ್ ಪ್ರಣವ್, ಹಾಯ್, ನಮಸ್ತೆ 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 ಮಾಡಬೇಕಲ್ಲ. ಇಡು ಇದು ಇಡು. ಹಾಂ, ಪ್ರಣವ್ ಯಾರು ನೀನಾ? ಸರಿ, ಈಗ ಇದನ್ನು ನಾವು ಮಾಡಿಸ್ತಾ ಇದ್ದೀವಿ. ಸೊ ಈಗ ನಾವು ಇದರಲ್ಲಿ ಬಿಳಿ ಹಾಳೆಯನ್ನು ತೊಗೊಂಡಿದ್ದೀವಿ. ಒಂದು ಅವರಿಗೆ ಬೌಂಡ್ರಿಯನ್ನು ಕೊಡಬೇಕು. ನಾವು ಇಷ್ಟರಲ್ಲೇ ಇವ್ರು ಅಂಟಿಸ್ಬೇಕು. ಈ ಆ್ಯಕ್ಟಿವಿಟಿನ ಇದನ್ನು ತಯಾರು ಮಾಡಿಬಿಟ್ಟು ಈ ಪೇಪರ್ ಹಾಳಿನ ಹರಿಬೇಕು. ಅವರು ಸೀಸರ್ ಮುಖಾಂತರ ಅಲ್ಲ, ಕೈಯಿಂದನೇ ಹರಿಬೇಕು. ಅಂದರೆ ಅವ್ರ ಬೆರಳುಗಳು ಅದರಲ್ಲಿ ಫೈನ್ ಮೋಟಾರ್ ಸ್ಕಿಲ್ಸ್ ವರ್ಕ್ ಆಗುತ್ತೆ. ಸೊ ಈಗ ಒಂದು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ರಣವ್ ಇಲ್ಲಿ ನೋಡಲಿ, ಹರಿತಾ ಇದ್ದೀನಿ. ಅವನಿಗೆ ಪ್ರತಿ ಶಬ್ದ ಹೇಳ್ತಾ ಇರಬೇಕು. ನೋಡು, ಹರಿತಾ ಇದ್ದೀನಿ, ನೀನು ಹರಿದ್ಬಿಟ್ಟು ಅಂಟಿಸ್ಬೇಕು ಅವನು. ಹರಿ ಹರಿ ಹರಿ. ಹಾಂ, ವೆರಿ ಗುಡ್. ಮಕ್ಕಳಿಗೆ ಬಂದಿಲ್ಲ ಅಂದರೆ ಅದನ್ನು ನಾವು ಅವ್ರ ಕೈಯಿಂದ ಮಾಡಿಸ್ಬೇಕು. ಅದಿಡು. ಹಾಂ, ಹರಿ ಹರಿ. ಹಾಂ, ಚಿಕ್ಕ ಪೀಸಸ್ಸಲ್ಲಿ ಹರಿಬೇಕು. ಇನ್ನೂ ಚಿಕ್ಕದರಿ. ಹಾಂ, ಇನ್ನೂ ಚಿಕ್ಕದರಿ. ಈಗ ಇದನ್ನು ಅವನು ಏನು ಮಾಡಬೇಕಂದ್ರೆ, ಈ ವೃತ್ತ ಆಕಾರವನ್ನು ನಾನು ಕೊಟ್ಟಿದ್ದೀನಿ. ಇಷ್ಟರೊಳಗೇ ಅವನು ಅದನ್ನು ಅಂಟಿಸ್ಬೇಕು. ಇದು ಕೂಡ ಅಂಟಿಸೋದು ಕೂಡ ಅದು ನಾವು ಅವ್ರ ಕಡೆಯಿಂದಾನೇ ಮಾಡಿಸ್ಬೇಕು. ಇದು ಗಮ್ಮಚ್ಚಿಲ್ಲಿ. ಅಂದರೆ ಅವರಿಗೆ ಎಲ್ಲನೂ ಸೆನ್ಸರಿ ಪ್ರಾಬ್ಲಮ್ ಇರುತ್ತೆ. ಈ ಮಕ್ಕಳಿಗೆ ಸೆನ್ಸರಿ ಇಶ್ಯೂ ಇರುತ್ತೆ. ಸೊ ಅದನ್ನು ಅವರು ಇದು ಮಾಡ್ತಾರೆ. ತಗೋಪ್ಪ, ಪೇಪರ್ ಈ ಬಲ್ಗೆಗೆ. ಹಾಂ, ಇಲ್ಲಿ ಇಲ್ಲಿ ಗಮ್ ಇದ್ದಲ್ಲಿ. ಹಾಂ, ಆ ಥರ ತಗೋ. ಇನ್ನೊಂದು ಪೇಪರ್ ತಗೋ, ಅಂಟಿಸಲಿ. ಎಲ್ಲಿ ಗಮ್ ಇದೆ ಅಲ್ಲಿ ನೋಡ್ಬೇಕು. ಅವನು ಗಮನ ಕೊಡಬೇಕು. ಅವನು ಅದೇನು ಮಾಡ್ತಾ ಇರ್ತಾನೆ ಅದನ್ನು ಗಮನ ಕೊಟ್ಟು ನೋಡೋಂಗೆ ನಾವು ಮಾಡಬೇಕು. ಇದು ಒಂದೇ ದಿನಕ್ಕೆ ಬರೋದಲ್ಲ, ಡೈಲಿ ಮಾಡಿಸ್ಬೇಕು ಈ ಆ್ಯಕ್ಟಿವಿಟಿ. ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಐ ಕಾಂಟ್ಯಾಕ್ಟು ಪ್ಲಸ್ ಈ ಫೈನ್ ಮೋಟರ್ ಸ್ಕಿಲ್. ಅಂದರೆ ಇದು ಪೇಪರ್ ಹರಿಯೋದ್ರಿಂದ ಹರಿ ಅಂತ ಹೇಳಬೇಕು. ಸುಮ್ಮನೆ ನೀವು ನ್ಯೂಸ್ ಪೇಪರ್ ಕೊಟ್ಟಿನೂ ಈ ಥರ ಇದು ಮಾಡ್ಬೋದು, ಹರಿಸ್ಬೋದು. ಹಾಂ, ನೋಡಿ ಅವನಿಗೆ ಹೆಂಗೆ ಬೇಕು ಅವನಿಗೆ ಹಂಗೆ ಮಾಡ್ತಾ ಇದ್ದಾನೆ. ಅವ್ನು ನಿಮ್ಮ ಕಮಾಂಡ್ಸ್ ಫಾಲೋ ಮಾಡಬೇಕು. ಆ ಥರ ನಾವು ಮಾಡಬೇಕು. ಇನ್ನೂ ಚಿಕ್ಕದರಿ. ಹಾಂ, ಇನ್ನೂ ಚಿಕ್ಕದರಿ. ಈ ಥರ ಅವರಿಗೆ ನಾವು ಗೈಡ್ ಮಾಡ್ತಾ ಹೋಗಬೇಕು. ಈಗ ಇಲ್ಲಿ ಗಮ್ ಹಚ್ಚು. ಇಡು ಎಲ್ಲ ಕೆಳಗಡೆ ಇಡು. ಆಮೇಲೆ ನಿಮ್ಮ ಪದ ಬಳಕೆ ಹೆಂಗಿರ್ಬೇಕಂದ್ರೆ ತುಂಬ ಲಾಂಗ್ ಸೆಂಟೆನ್ಸಸ್ ಇರಬಾರ್ದು. 1 ಅಥವಾ 2. ಯಾಕಂದರೆ ಇವರಿಗೆ ಇದು ಭಾಷೆ ಬರ್ತಾ ಇರಲ್ಲ ಮಾತಾಡೋಕ್ಕೆ. ಸೊ ಇಡು, ಹಾಕು, ಮಾಡು ಇಷ್ಟೇ. ಅಂದರೆ ಆ ಪದಗಳಷ್ಟೇ ಇವರು ಕಲಿತಾ ಹೋಗ್ತಾರೆ. ಸೊ ಈ ರೀತಿ ವೃತ್ತಾಕಾರದಲ್ಲಿ ಅವನು ಅದನ್ನು ಅಂಟಿಸ್ಬೇಕು. ಸೊ ಅಲ್ಲಿ ಅವನಿಗೆ ಏನಾಗುತ್ತೆ ಅದನ್ನು ಗಮನಿಸ್ಬೇಕು. ಅವನು ನೋಡ್ತಾ ಇರಬೇಕು. ಹರಿಯೋದೊಂದೇ ನೀವು ಆ್ಯಕ್ಟಿವಿಟಿನ ಸುಮಾರು ಹೊತ್ತು ಮಾಡಿಸ್ಬೋದು. ಆಮೇಲೆ ಅಂಟಿಸೋದ್ರಿಂದ ಅವ್ನು ತಿರ್ಗಾ ಐ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಚೆನ್ನಾಗುತ್ತೆ. ಹರಿ. ನಾವು ಈ ಸಂಚಿಕೆಯ ಮಾಲಿಕೆಯಲ್ಲಿ ಏನನ್ನ ಮುಖ್ಯವಾಗಿ ಹೇಳ್ತಾ ಇದ್ವಿ. ಕಳೆದ 3 ಸಂಚಿಕೆಯಿಂದ ನೀವು ಮಾಡಿಸ್ತಾ ಇದ್ದೀರಿ, ಅವ್ನು ಮಾಡ್ತಾ ಇದ್ದಾನೆ. ಇದನ್ನು ಪಾಲಕರಿಗೆ ಅರ್ಥ ಆಗೋದು ಹೇಗೆ, ಇದನ್ನು ಹೇಗೆ ತಿಳ್ಕೊಬೇಕು ಅಂತ. ಯಾಕಂದರೆ ಸಾಮಾನ್ಯ ಪಾಲಕರು ತುಂಬ ಚಾಲೆಂಜಿಂಗ್ ಆಗಿರುವಂಥ ವಿಚಾರ ಆಗಿದೆ. ನಾವು ಸಾಮಾನ್ಯರನ್ನೇ ಇಟ್ಕೊಂಡೆ ಇದನ್ನು ಮಾಡ್ತಾ ಇರೋದು.
ಸೊ ಅದಕ್ಕೆ ನಿಮ್ಮ ಒಂದು ಇದು ಅಂದರೆ ಇದನ್ನೆಲ್ಲ ಕಲಿಸ್ತಾ ಇದ್ದೀರಿ, ಯಾವ ಒಂದು ಉದ್ದೇಶ ಮುಖ್ಯ ಆಗುತ್ತೆ ಇಲ್ಲಿ ಅಂತ? ಈಗ ಇವರು ಎಲ್ಲಿ ಐ ಕಾಂಟ್ಯಾಕ್ಟ್ ಅನ್ನೋದೇ ಇರಲ್ಲ, ಎಲ್ಲೋ ನೋಡ್ತಾರೆ. ಈಗ ನಾನು ಮಾತಾಡಿಸ್ಬೇಕಾದ್ರೆ ಇವನು ಏನೋ ಇಲ್ಲಿ ಅಂಟಿಸ್ತಾ ಇದ್ದಾನೆ, ನನ್ನನ್ನು ನೋಡ್ತಾ ಇದ್ದಾನೆ, ಅಲ್ಲಿ ನೋಡ್ಬೇಕು. ಅವನು ಐ ಕಾಂಟ್ಯಾಕ್ಟ್ ಇಲ್ಲ, ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ ಅದನ್ನು ಗಮನ ಇಟ್ಟು ಮಾಡಬೇಕು ಅವನು. ಸೊ ಇವೆಲ್ಲ ಆ್ಯಕ್ಟಿವಿಟಿ ನಾವು ಫಸ್ಟ್ ಸೀರೀಸ್ ಅಥವಾ ಫಸ್ಟ್ ಸಂಚಿಕೆಯಲ್ಲಿ ಏನು ತೋರಿಸ್ತಾ ಇದ್ದೀವಿ, ಅವ್ರ ಗಮನ ಒಂದೇ ಕಡೆ ಸೆಳೆಯೋಂಗೆ, ಏಕಾಗ್ರತೆ ಅವ್ರ ಗಮನ ಸೆಳೆಯೋಂಗೆ ನಾವು ಆ್ಯಕ್ಟಿವಿಟಿ ಪ್ಲಸ್ ಅದರ ಜೊತೆ ಅವರ ಕೈ ಬೆರಳುಗಳು ಇವೆಲ್ಲ ಫೈನ್ ಮೋಟಾರ್ ಸ್ಕಿಲ್ಸ್, ಹ್ಯಾಂಡ್ ಕೋಆರ್ಡಿನೇಷನ್, ಫೈನ್ ಮೋಟಾರ್ ಸ್ಕಿಲ್ಸ್ ಅವರಿಗೆ ಈ ಬರವಣಿಗೆಯಲ್ಲಿ ಹೆಲ್ಪ್ ಆಗುತ್ತೆ ಅಥವಾ ಯೂಸ್ ಆಗುತ್ತೆ. ಈ ಒಂದು ವಿಷಯದಲ್ಲಿ ಈಗ ನಮ್ಮ ಕಳೆದ 3 ಸಂಚಿಕೆಯನ್ನು ಮಾಡಿದ್ವಿ. ನಮಗೆ ಒಬ್ಬರು ವ್ಯಾಟ್ಸಪ್ಪಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ದಾರೆ, ಇಲ್ಲ ಈ ಮಕ್ಕಳು ನಗ್ತಾರಲ್ಲ ಇದಕ್ಕೆ ನೀವೇನೇ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆಮೇಲೆ ಒಂದು ಕಡೆ ಕೂಡಲ್ಲ ನಗ್ತಾ ಇರ್ತಾರೆ. ನಿಮ್ಮ ಹುಡುಗಂದು ನಾವು ವಿಡಿಯೋ ನೋಡಿದ್ವಿ, ಅವರೆಲ್ಲ ಬರೀ ನಗ್ತಾ ಇರ್ತಾರೆ. ಸೊ ಅವರು ಅದಕ್ಕೆ ಏನು ಇದನ್ನು ಮಾಡಬೇಕು ಅಂತ? ಹೌದು, ಅದು ನಗ್ತಾ ಇರ್ತಾರೆ, ಅವರಿಗೆ ಆ ಟೈಮಿಗೆ ನಾವು ಸ್ಟಾಪ್ ಮಾಡಬೇಕು, ನಗ್ಬೇಡ ಅಂತ. ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾದರೂ ಅದು ನಗು ಮೂಲಕ ಅವ್ರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಹೇಳಬೇಕಂತ. ಸೊ ಅದನ್ನು ಒಂಚೂರು ಕಡಿಮೆ ಮಾಡಬೇಕು. ಮತ್ತು ಇವರಿಗೆ ಡಯಟ್ ಚಾರ್ಟ್ ಅನ್ನೋದು ಇರುತ್ತೆ, ಅದು ಕೂಡ ನಾವು ಮುಂದಿನ ಬರೋ ಸಂಚಿಕೆಯಲ್ಲಿ ಹೇಳ್ತೀನಿ. ಯಾಕಂದರೆ ಈ ಆಟಿಸಮ್ ಮಕ್ಕಳಿಗೆ ಈ ಕಲಿಕೆ ಜೊತೆ ಡಯಟ್ ಚಾರ್ಟ್ ಅಂದರೆ ಅವರು ಡೈಲಿ ದಿನ ತಿಂಡಿಗಳು ಅಥವಾ ಅವ್ರಿಗೆ ಕೊಡೋ ಆಹಾರ ಪದಾರ್ಥಗಳು ತುಂಬ ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಕೂಡ ಅವರಿಗೆ ತುಂಬ ಸಕ್ಕರೆ ಅಂಶ ಕೊಟ್ಟರೆ ಈ ಥರ ನಗೋದನ್ನು ಕಂಡು ಬರ್ಬೋದು ನೀವು. ಗ್ಲೂಕೋಸ್ ಅಂಶ, ಲ್ಯಾಕ್ಟೋಸ್ ಇವೆಲ್ಲ ಅಂಶಗಳು ಅವ್ರ ಬಾಡಿನಲ್ಲಿ ಜಾಸ್ತಿ ಹೋಗೋ ಹಂಗಿಲ್ಲ. ಸೊ ಅವರು ಆ ಕಾರಣಕ್ಕಾಗಿಯೂ ನಗ್ತಾ ಇರ್ತಾರೆ. ತುಂಬ ಧನ್ಯವಾದಗಳು ಪ್ರಗತಿ ಮೇಡಮ್ ಅವರೇ. ನಾವು ಈ ಸಂಚಿಕೆಯಲ್ಲಿ ಇಷ್ಟೆಲ್ಲ ತಿಳಿಸ್ತಾ ಇದ್ದೀವಿ. ಸೊ ಇದನ್ನು ಆ ಮಗು ಮಾಡೋ ಹಾಗೆ, ಯಾಕೆಂದರೆ ಈ ಮಕ್ಕಳದ್ದು ಏನು ಅಂದರೆ ಒಂದು ಚಾಲೆಂಜಿಂಗ್ ತುಂಬ ಹೊತ್ತು ಇವ್ರದ್ದು ಮಾಡಬೇಕಾಗುತ್ತೆ. ನಾವಿಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿಡಿಯೋಗಳನ್ನು ಮಾಡಿ ನಾವು ಬಿಡ್ತಾ ಇರೋದು. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೋತ್ತರಗಳನ್ನು ಮಾಡುವಂಥ ವಿಚಾರನ ನಾನು ಮಾಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಿಮ್ಮ ಎಲ್ಲ ಪ್ರೇರಕರಿಗೂ ಎಲ್ಲ ತಾಯಂದ್ರಿಗೂ ನಮ್ಮ ನಮಸ್ಕಾರಗಳು. ಒಳ್ಳೆಯದಾಗಲಿ. ಅವ್ರಿಗೆ ಆದಷ್ಟು ಏನಿಲ್ಲ ಎಜುಕೇಟೆಡ್ ಆಗಬೇಕು. ಅವರು ನಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಆಗಬೇಕು. ಅವರೊಂದು ದೊಡ್ಡ ಶಕ್ತಿ, ದೇವರ ಮಕ್ಕಳು ಅವರು. ಸೊ ಅವರು ಅಲ್ಲಿ ತುಂಬ ಅಷ್ಟು ಬುದ್ಧಿವಂತಿಕೆ ಇರುತ್ತೆ. ಅದನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು ಮತ್ತು ಅವ್ರನ್ನ ಒಬ್ಬ ಸದೃಢ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರ ಶುಭ ಹಾರೈಕೆಗಳು ಆಶೀರ್ವಾದಗಳು ನಮ್ಮೊಂದಿಗಿರಲಿ. ಹಾಗೆ ಈ ಚಾನಲ್ಗೆ ದಯವಿಟ್ಟು ಇದನ್ನು ನೋಡ್ತಾ ಇರೋರು ಶೇರ್ ಮಾಡಿ, ಸಾಧ್ಯವಾದ ಶೇರ್ ಮಾಡಿ. ಹಾಗೆ ಏನಿಲ್ಲ ನಿಮ್ಮ ಕಮೆಂಟ್ಗಳನ್ನು, ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಿ, ನಿಮ್ಮ ವಿಚಾರಗಳನ್ನು ಹೇಳ್ತಾ ಬನ್ನಿ. ನಿಮ್ಮದು ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ದಯವಿಟ್ಟು ಏನಿಲ್ಲ ನಮ್ಮ ಇನ್ಬಾಕ್ಸಲ್ಲಿ ನೀವು ಬರಿಬೋದು. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ಹಾಗೆ ಪ್ರಣವ್ ವ್ಲಾಗ್ಸಿಗೆ ನಿಮ್ಮೆಲ್ಲರೂ ಶುಭಾಶಯಗಳು. ನಮಸ್ಕಾರ. ಪ್ರಣವ್ ಅವ್ರ ಕಡೆಯಿಂದಲೂ ನಿಮಗೆ ನಮಸ್ಕಾರ. ನಮಸ್ಕಾರ ಹೇಳಿ ಪ್ರಣವ್. ನಮಸ್ಕಾರ ಪ್ರಣವ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು.